ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಪಾರ್ಟ್ 2. ಅಮಾವಾಸ್ಯೆ ದಿವಸನೇ ಹೋಗಿದ್ದಿದ್ದು ನಾವು. ಎಲ್ಲಿಗೆ ಅಂತ ಅಂದರೆ ಗೌಡ್ಗೆರೆಗೆ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ಕೊಂಬರೋಣ ಅಂತ ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಹೋಗಿದ್ದಿದ್ದು ನಾವು. ಇನ್ನು ಅದೇನು ಇದು ಸಿಂಹ ಅವೆಲ್ಲ ಏನು ಕುಣಿಸಿರಲಿಲ್ಲ, ಅದಕ್ಕೋಸ್ಕರ ಈಗ ಎಲ್ಲ ಥರನೂ ರೆಡಿ ಮಾಡಿದ್ದಾರಲ್ವ, ಅದಕ್ಕೆ ಗೌಡ್ಗೆರೆಗೆ ಹೋಗಿ ಹಂಗೆ ಒಂದು ನಮಸ್ಕಾರ ಮಾಡಿಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಮಾವಾಸ್ಯೆ ದಿವಸ ಅಂತೂ ಜಾತ್ರೆ ಥರ ಮಾಡ್ತಿದ್ರು. ಜಾತ್ರೆನೇ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು ಜಾತ್ರೆ. ಮತ್ತು ದೇವ್ರ ಉತ್ಸವಗಳು ಬಿತ್ತು, ಮತ್ತು ಲಕ್ಷ ದೀಪ ಉತ್ಸವ ಇತ್ತು. ಮಳೆ ಬಂದಿದ್ದ ಕಾರಣದಿಂದ ಮಾಡಿದ್ರು ಏನೋ ಗೊತ್ತಿಲ್ಲ, ನಾವು ಮಳೆ ಬಂತು ಅಂತ ದೇವರು ಮುಗಿಸ್ಕೊಂಡು ನಾವು ಹೊರಟ್ಬಿಟ್ವಿ. ಅದಕ್ಕೋಸ್ಕರ ಈಗ ನೋಡಿ ತೋರಿಸ್ಕೊಡ್ತೀನಿ ನಾನು ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ. ಸುಮಾರು ರಶ್ ಇತ್ತು, ಅಂದರೆ ಅಷ್ಟು ರಶ್ ಇತ್ತು, ಅಷ್ಟು ಕಾಯಿ ಕಟ್ಟಿದ್ರು. ಒಟ್ನಲ್ಲಿ ಚೆನ್ನಾಗಿತ್ತು ದೇವಸ್ಥಾನ ನೋಡೋಕ್ಕೆ ಮಾತ್ರ. 2 ಕಣ್ಣು ಸಾಲದು. ಲಕ್ಷ ದೀಪಕ್ಕೂ ರೆಡಿ ಮಾಡ್ತಿದ್ರು ನೋಡಿ, ಲಕ್ಷ ದೀಪ ಹಚ್ಬೇಕು ಅಂದ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡ್ತಿದ್ರು. ಒಂದು 6 ಗಂಟೆ 7 ಗಂಟೆ ಮೇಲೆ ಮಳೆ ಬಂದ್ಬಿಡ್ತು. ಒಂದು 6 ಗಂಟೆ ಗಂಟ ನಾವಿದ್ವಿ. ಆಮೇಲೆ ಮಳೆ ಬಂದಿದ್ದ ಕಾರಣದಿಂದ ನಾವು ಹೊರಡ್ಬೇಕಾಗಿತ್ತು. ಹೊರಟ್ಬಿಟ್ಟು ನೋಡಿ, ಅದೆಲ್ಲ ಚಾಮುಂಡಿ ದೇವರು ಅಂದರೆ ಎಷ್ಟು ಪವರ್ ಇದೆ ಅಂದರೆ ದೇವ್ರುಗಳಿಗೆ ಅಷ್ಟು ಪವರ್ ಇದೆ. ನೋಡೋಣ, ನಾವು ಸ್ಟಾರ್ಟಿಂಗ್ ಹೋಗಿದ್ದಿದ್ದಷ್ಟೇ. ಆಮೇಲೆ ಇದು 2ನೇ ಸತಿ ನಾವು ಹೋಗಿರೋದು ಗೌಡ್ಗೆರೆಗೆ. ಸೂಪರಾಗಿತ್ತು ಚಾಮುಂಡೇಶ್ವರಿ. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಊಟ ಎಲ್ಲ ಎನಿ ಟೈಮ್ ಊಟ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತಲೂ ತೋರಿಸ್ತಾ ಇದ್ದೀನಿ, ಎಷ್ಟು ಜನ ಇದ್ದಾರೋ ಅಂತಲೂ ತೋರಿಸ್ತಾ ಇದ್ದೀನಿ ಇಲ್ಲೇ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಬನ್ನಿ. ಯಾವ ಥರ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಥರ ಇದೆ ದೇವಸ್ಥಾನ ಅಂತ ನೋಡಿ. ಎಷ್ಟು ಜನ ಇದ್ದರು ಅಂದರೆ ಹತ್ರದಿಂದ ಹೋದಾಗೂ ನಾನು ತೋರಿಸಿದ್ದೀನಿ ನೋಡಿ. ಅಂದರೆ ಅದು ಗರ್ಭಗುಡಿಯಲ್ಲಿರೋ ದೇವಸ್ಥಾನಕ್ಕೆ ವೀಡಿಯೋ ಮಾಡೋಂಗಿಲ್ಲ, ಆಚೆ ಇರೋ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಪುಟ್ಟವಾಗಿ ಚೊಕ್ಕವಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಈಗೆಲ್ಲ ಮುಗ್ದಿದೆ, ನಾವು ಈಗ ಹೊರಡ್ತಾ ಇದ್ದೀವಿ ಮನೆಗೆ. ಲೇಟ್ ಆಗಿಬಿಡುತ್ತೆ, ಮಳೆ ಬೇರೆ ಬರ್ತಿತ್ತು. ನೋಡಿ ಹನಿ ಹೆಂಗಾಗ್ತಿದೆ ನನ್ನ ತಲೆ ಮೇಲೆಲ್ಲ. ನೋಡಿ ಮಳೆ ಬೀಳ್ತಿದೆ. ಹಂಗಾರೂ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ಹೊರಟ್ವಿ. ಈಗ ಹೋಗ್ತಾ ಇದ್ದೀವಿ ನೋಡಿ. ಅವತಾರ ದೇವ್ರ ಅವತಾರಗಳು ಎಷ್ಟೆಷ್ಟಿದೆ ಅಂತಲೂ ತೋರಿಸ್ತಿದ್ರು. ಇಲ್ಲ ಬಸವಂದು ದೇವ್ರು ನೋಡಿದ್ವಿ. ನೋಡಿಕೊಂಡು ಅಮ್ಮ ಮನೆಗೆ ಹೊರಟ್ಬಿಟ್ವಿ ನಾವು ಇವಾಗ. ಯಾರೆಲ್ಲ ನೋಡ್ತಾ ಇದ್ದೀವಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.